ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೀಗೆ ಫಾಲ್ತು ಕಂಟೆಂಟ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ನಾವು ನ್ಯೂ ಇಯರ್ಗೆ ಮನೆಯಲ್ಲಿ ಏನೇನು ಪ್ರಿಪೇರ್ ಮಾಡಿದ್ವಿ, ಪಾಲಕ್ ಪನ್ನೀರ್ ಹಾಗೆ ಚಪಾತಿ ಅದರ ವಿಡಿಯೋ. ಸೊ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಒಂದು 8 ದಿನ ಆದಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಂತಹ ಒಂದು ಸೌಭಾಗ್ಯ ನನ್ನದಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಪಾಲಕ್ ಪನ್ನೀರ್ಗೆ ಹೆಂಗೆ ಕಟ್ ಮಾಡಿ ಅದು ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಪಾಲಕ್ ಪನ್ನೀರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ನೋಡಿದ್ರೆ ಅಕ್ಕಿ ಹಿಟ್ಟೇ ಇರಲಿಲ್ಲ ಬೇಕಾದಷ್ಟು. ಸೊ ಗೋಧಿ ಹಿಟ್ಟನ್ನ ಹಾಕಿ ಅಡ್ಜಸ್ಟ್ ಮಾಡಿ ಏನೋ ಒಂದು ಅಟ್ರಕಾಣಿ ಅಂತ ಹೇಳ್ತಾರೆ ನಮ್ಮ ಕಡೆ. ಅಟ್ರಕಾಣಿ ಅಂತಂದರೆ ಏನೋ ಒಂದು ಎಡವಟ್ಟು ಮಾಡಿ ಹೆಂಗೋ ಒಂದು ಸರಿ ಮಾಡಿ ಒಂದು ಲೆವೆಲಿಗೆ ಒಂದು ಚಪಾತಿನ ಮಾಡಿದೆ. ಈ ವರ್ಷವೂ ಅಷ್ಟೇ, ಎಲ್ಲ ವರ್ಷದ ಥರನೂ ಈ ವರ್ಷ ಮುಗಿದ್ರೊಳಗೆ ನಾನು ಇಷ್ಟು ಸೇವಿಂಗ್ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಸಣ್ಣ ಆಗಬೇಕು. ಪ್ರತಿ ವರ್ಷ ಇದ್ದ ಹಾಗೆ ನೂರಾರು ಗೋಲ್ಸ್ಗಳನ್ನು ಅಥವಾ ವಿಷನ್ ಬೋರ್ಡ್ಗಳನ್ನು ಮಾಡಿ ಬೋರ್ಡ್ ಹಾಕಿ ಇಟ್ಕೊಂಡಿದ್ದೀನಿ ರೂಮಲ್ಲಿ. ಅದು ಎಷ್ಟಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಅದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಏನೋ ಒಂದು ಉದ್ಧಾರ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದ ಹೊಸ ಹ್ಯಾಬಿಟ್ಗಳನ್ನ ನಾನು ಕಲ್ತಿದ್ದೇನಂತಂದರೆ, ಸ್ವಲ್ಪ ಮನೆಯಲ್ಲೇ ಆದಷ್ಟು ಜಾಸ್ತಿ ತಿನ್ನಬೇಕು, ಹಾಗೆ ಹೆಲ್ದಿಯಾಗಿ ತಿನ್ನಬೇಕು ಅನ್ನೋದೊಂದು. ಇನ್ನೊಂದು ಬಂದು ಎಕ್ಸಸೈಸ್ ಅಥವಾ ಏನಾದರೂ. ಫಸ್ಟ್ ನಾನು ಜಿಮ್ಗೆ ಹೋಗ್ತಿದ್ದೆ, ಒಂದು ಸ್ವಲ್ಪ 6-7 ತಿಂಗಳು ಹೋದೆ. ಈಗ ಮನೆ ಶಿಫ್ಟ್ ಮಾಡಿದ್ರಿಂದ ನನಗೆ ಜಿಮ್ ಸ್ವಲ್ಪ ದೂರ ಆಗುತ್ತೆ, ಮತ್ತು ನಿನ್ನ ವರ್ಕಿಗೆ ಹೋಗೋಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಮನೆ ಹತ್ರನೇ ವಾಕ್ ಮಾಡೋದು ಅಥವಾ ರನ್ ಮಾಡೋದು. ನೀವು ಶಾರ್ಟ್ಸಲ್ಲಿ ನೋಡಿರ್ಬೋದು ನಂದು 5 AM ರೂಟೀನ್ನ. ಸೊ ಅದು ನೋಡೋ ನಿಮ್ಗೆ ಗೊತ್ತಾಗುತ್ತೆ. ಏನೋ ಎದ್ದಾಗ ಪ್ರತಿದಿನ ಹೋಗೋಕ್ಕಾಗ್ತಾಯಿಲ್ಲ, ಬಟ್ ಅಪರೂಪಕ್ಕೆ ಒಂದೊಂದಿನ ಎದ್ದು ಹೋಗ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ, ಡೈಲಿ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆನೂ ನಾನು ಅಪ್ಡೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ಅಷ್ಟೊಂದು ಕಷ್ಟಪಟ್ಟು ಒಂದೇ ಸರಿ ಎದ್ದು ಹೋಗೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ತುಂಬ ತಿಂಗಳಾಗೋಯ್ತು ನಾನು ಆರಾಮಾಗಿ ಎದ್ದು ಅಡುಗೆ ಮಾಡ್ಕೊಂಡು ಹೋಗ್ತಾ. ಐ ಟ್ರೈ ಮೈ ಬೆಸ್ಟ್. ಆಲ್ಟರ್ನೇಟ್ ಡೇಸ್ ಹೋಗ್ತಾ ಇದ್ದೀನಿ. ಹೋಗದೆ ದಿನ ಸ್ವಲ್ಪ ಲೇಟಾಗಿದ್ಬಿಟ್ಟು ಮನೇಲೇ ಏನಾದರೂ ಒಂದಿಷ್ಟು ಚಿಕ್ಕ ಪುಟ್ಟ ವರ್ಕೌಟ್ಸ್ನ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಅಲ್ಲಿ ಹೋಗಿ ಒಂದು 3-4 ರೌಂಡ್ ವಾಕಿಂಗ್ ಮಾಡಿಬಿಟ್ಟು, ಹಾಗೆ ಒಂದು 2-3 ರೌಂಡ್ ಓಡಿಬಿಟ್ಟು ರನ್ನಿಂಗ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬರ್ತೀನಿ. ಈ ರೂಟೀನ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಪನ್ನೀರ್ ರೋಟಿನ ತಿನ್ಕೊಳ್ಳಿ. ಬಾಯ್.